ರಾಜ್ಕುಮಾರ್ ಅಭಿಮಾನಿಗಳ ಸಂಘ ನಾನು ಅಧ್ಯಕ್ಷನಾಗೋದಕ್ಕಿಂತ ಮುಂಚೆ ಅದಿತ್ತು. ಅದರ ಕೇಂದ್ರ ಸ್ಥಾನ ಮೈಸೂರು ನಗರದಲ್ಲಿತ್ತು. ಮೈಸೂರು ನಗರದಲ್ಲಿ ಕೇಂದ್ರ ಕಚೇರಿ ಅಂತ ಮಾಡಿಕೊಂಡು ಅಲ್ಲಿ ಅಧ್ಯಕ್ಷ ನಮ್ಮ ಈಗಲೂ ಇದ್ದಾರೆ ಪಾಪ, ರಾಮೇಗೌಡರು ಅಂತ ಹೇಳ್ಬಿಟ್ಟು. ರಾಮೇಗೌಡರು ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿರ್ತಾರೆ. ಬೆಂಗಳೂರು ನಗರದಲ್ಲಿ ಬಹಳಷ್ಟು ಜನ ರಾಜ್ಕುಮಾರ್ ಅಭಿಮಾನಿ ಸಂಘಟನೆಯನ್ನು ಕಟ್ಕೊಂಡಿರ್ತಾರೆ. ಈ ನಮ್ಮ ಗುರುಪ್ರಸಾದ್, ಮೃತ್ಯುಂಜಯ, ಶಿವಶಂಕರ್, ಹಿಂಗೆ ಇವರೆಲ್ಲ ಒಂದು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಮಾಡಿಕೊಂಡು ಅಲ್ಲಲ್ಲೇ ಒಂದು 10 ಇರ್ತವೆ. ಈ ಸಂದರ್ಭದಲ್ಲಿ ನಾನು ಪ್ರತಿ ರಾಜ್ಕುಮಾರ್ ಚಿತ್ರ ಬೆಂಗಳೂರು ನಗರದಲ್ಲಿ ಏನಾದ್ರು ಚಿತ್ರೀಕರಣ ಆಗುವಂಥ ಸಂದರ್ಭದಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿ ನಂದೆ. ನಾನೇ ಆ ಒಂದು ಮೇಲ್ವಿಚಾರಣೆ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ರಾಜ್ಕುಮಾರ್ ಅವ್ರನ್ನ ಯಾರಾದ್ರು ಭೇಟಿ ಆಗಬೇಕಾದ್ರೆ ಅಥವಾ ಅವ್ರನ್ನ ಮಾತಾಡ್ಸೋಕ್ಕೆ ಬಂದರೆ ಮತ್ತೊಂದು ಮಾಡಿದ್ರೆ ಭೇಟಿ ಮಾಡಿಸೋದು, ಅವ್ರ ಜೊತೆ ನಿಂತ್ಕೊಂಡು ಕೊಡು, ಇದೆಲ್ಲ ನಡೀತಾ ಇತ್ತು. ನಾನು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇವ್ರನ್ನ ಅಭಿಮಾನಿಗಳನ್ನು ಯಾವತ್ತೂ ನಿರಾಶೆ ಮಾಡಿದವನಲ್ಲ ಸರ್. ಅವ್ರನ್ನ ನೋಡೋಕ್ಕೆ ಬಂದಾಗ ರಾಜ್ಕುಮಾರ್ ಅವ್ರು ನನಗೊಂದು ಮಾತು ಹೇಳಿದರು. ನಾವೇನು ಮಾಡಿದ್ದೀವಿ, ಒಬ್ಬ ಕಲಾವಿದನಾಗಿ ನನಗೆ ಇಷ್ಟೊಂದು ಗೌರವ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ, ಅವ್ರು ಬಂದಾಗ ಅವ್ರಿಗೆ ಯಾರಿಗೂ ನಿರಾಶೆ ಮಾಡಬೇಡಿ, ದಯವಿಟ್ಟು ಸಮಯ ಸಿಕ್ಕಾಗ ನನ್ನನ್ನು ಭೇಟಿ ಮಾಡಿಸಿ ಮಾತಾಡ್ಕೊಂಡು ಹೋಗಲಿ, ಮಾತಾಡ್ತೀನಿ. ಇದು ಅವರ ಒಂದು ಮೂಲ ಉದ್ದೇಶ. ಅದಕ್ಕೆ ತಕ್ಕಂಗೆ ನಾನು ಯಾರೇ ಬರಲಿ ಸರ್, ಚಿತ್ರೀಕರಣ ನಡೆಯೋಂಥ ಸಂದರ್ಭದಲ್ಲಾಗಲಿ, ರಾಜ್ಕುಮಾರ್ ಅವರು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಇದ್ದಂಥ ಸಂದರ್ಭದಲ್ಲಾಗಲಿ, ಅಥವಾ ರಾಜ್ಕುಮಾರ್ ಯಾವುದಾದ್ರು ಸಭೆಗಳಿಗೆ ಅಥವಾ ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋದಾಗಲಿ, ನಾನು ಯಾವುದೇ ಅವರ ಅಭಿಮಾನಿಗಳಿಗೆ ಒಂದು ದಿನ ನಿರಾಶೆ ಮಾಡಿದವನಲ್ಲ ಸರ್. ಎಲ್ಲೋ ಚಿತ್ರೀಕರಣ ನಡೀತಾ ಇರುತ್ತೆ ಅಂದ್ಕೊಳ್ಳಿ, ಎಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ, ಅಲ್ಲಿ ಒಳಗಡೆ ಜನ ಬರೋದಕ್ಕೆ ಅವಕಾಶ ಇರೋಲ್ಲ. ನಾನೇನು ಮಾಡ್ತಿದ್ದೆ, ಅವನ್ನೆಲ್ಲರೂ ಬಂದವ್ರಿಗೆ ಗುಂಪಾಗಿ ಬರೋರು. ಈ ವಸಂತ ನಗರ, ನಮ್ಮ ಮಲ್ಲೇಶ್ವರಮ್ಮು, ಗುಟ್ಟಳ್ಳಿ, ಈ ಕಡೆಯಿಂದ ಜನ ಹತ್ತಿರ ಅವ್ರಿಗೆ ರಾಜ್ಕುಮಾರ್ ಬಂದವ್ರೆ, ಶೂಟಿಂಗ್ ನಡೀತಾ ಇದೆ ನೋಡೋಕ್ಕೆ ಅಂತ ಗುಂಪಾಗಿ ಒಂದು 25 ಜನ, ಒಂದು 50 ಜನ ಹಿಂಗೆ ಬರೋರು. ಬಂದಾಗ ರಾಜ್ಕುಮಾರ್ ಒಂದು ಮಾತು ಹೇಳೋರು, ಬಂದಾಗ ಅವ್ರಿಗೆ ನಿರಾಶೆ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಅದು ನನಗೆ ಗೊತ್ತಿತ್ತು. ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲಿ ಯಾರಾದರೂ ಒಂದು 25 ಜನ ಬಂದರೆ ಅವ್ರನ್ನ ನಾನೇ ಹೋಗಿ ಒಳಗಡೆ ಬಿಡಿಸಿ, ಅಲ್ಲಿ ಒಂದು ಅರಳಿ ಮರ ಇದೆ, ಅದ್ರ ಕೆಳಗಡೆ ಎಲ್ಲ ನಿಲ್ಲಿಸಿರ್ತಿದ್ದೆ. ಎಲ್ಲ ನಿಂತಿರೋರು, ಕೆಲವರು ಅವಾಗೆಲ್ಲ ಈಗಿದ್ದಂಗೆ ಈ ಮೊಬೈಲು ಅವು ಇವು ಯಾವೂ ಇರಲಿಲ್ಲ. ಒಬ್ಬ ಕ್ಯಾಮ್ರಾವನ್ನು ಬರಲೇಬೇಕು, ಅವ್ನು ತೆಗಿಲೇಬೇಕು. ಯಾರೋ ಒಬ್ಬರು ಬರೋರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ, ನಿಮ್ಗೆ ಗೊತ್ತಿಲ್ಲ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ರಾಜ್ಕುಮಾರ್ ಶೂಟಿಂಗ್ ನಡೀತಾ ಇದೆ ಅಂತ ಹೇಳಿದ್ರೆ ಒಂದು 2-3 ಜನ ಫೋಟೋಗ್ರಾಫರ್ಸ್ ಹೊರಗಡೆ ಇರೋರು. ಹಬ್ಬ ಅವ್ರಿಗೆ ಆಗಿನ ಕಾಲದಲ್ಲಿ ಹಬ್ಬ 2-3 ಜನ ಇರೋರು. ಎಷ್ಟು ದಿನ ನಡೀತಾ ಇರುತ್ತೋ ಅಷ್ಟು ದಿನವೂ 2-3 ಜನ ಇರೋರು ಸರ್ ಹೊರಗಡೆ. ಯಾವಾಗ 25 ಜನ ಹಿಂಗೆ ಗುಂಪಾಗಿ ಬರೋರು, ನಾನು ಎಲ್ಲ ನಿಲ್ಲಿಸ್ತೀನಿ. ರಾಜ್ಕುಮಾರ್ದು ಏನಾದರೂ ಒಂದು ಚಿತ್ರೀಕರಣ ಆದಮೇಲೆ ಬೇರೆ ಲೈಟಿಂಗ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು 5 ನಿಮಿಷ 10 ನಿಮಿಷ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡೋದು, ನಾನು ಕರ್ಕೊಂಬರ್ತಿದ್ದೆ ಅಣ್ಣವ್ರನ್ನ. ಅಣ್ಣ ಒಂದು 50 ಜನ ಇದ್ದಾರೆ, ಮಾತಾಡ್ಸ್ಬಿಡಿ ಅಂತ ಬರೋರು. ಅವರು ಬಂದು ಎಲ್ಲನೂ ಕೇಳೋರು, ಯಾವೂರಿನವರು, ನೀವು ಯಾವೂರಿನವರು? ಓ ಬೆಂಗಳೂರಿನವ್ರಾ? ನೀವು ಅವ್ರು ಯಾವುದೋ ಊರಿಂದ ಬಂದಿದ್ವಿ ಅಂದರೆ, ಹೌದಾ, ಈ ಸಾರಿ ಚೆನ್ನಾಗಿ ಮಳೆ ಆಗಿದೆಯಾ, ಚೆನ್ನಾಗಿದೆಯಾ ಎಲ್ಲರೂ? ಎಷ್ಟು ಚೆನ್ನಾಗಿ ಕೇಳೋರು ಅಂದರೆ, ಮಳೆ ಆಗಿದೆಯಾ ಫಸ್ಟು ಅವ್ರು ಕೇಳ್ತಾ ಇದ್ದಿದ್ದೆ. ಹೊರಗಡೆಯಿಂದ ಯಾರು ಬಂದುಬಿಟ್ಟವ್ರೆ ಅವರು ಅಭಿಮಾನಿಗಳು ಅಂದರೆ, ಓ ಯಾವೂರಿಂದ ಬಂದಿದ್ದೀರಾ? ಓ ಹಿಂಗೆ ಮದ್ದೂರಿಂದನಾ? ಮಳೆ ಎಲ್ಲ ಚೆನ್ನಾಗಾಗಿದೆ ಮೂರಲ್ಲಿ ಸರ ಅಂತ ಕೇಳೋರು. ಅವ್ರಿಗೆ ಖುಷಿ ಆಗ್ಬಿಡೋದು. ಹೀಗೆಲ್ಲ ಇದು ಮಾಡಿದೆ. ಅವ್ರು ಯಾರನ್ನು ಎಲ್ಲರನ್ನೂ ನಿಲ್ಲಿಸಿ ಮಾತಾಡಿಸಿ, ಆ ಫೋಟೋಗ್ರಾಫರ್ ಹೊರಗೆ ಇರ್ತಿದ್ರಲ್ಲ, ಆ ಒಬ್ಬನ ಕರೆದು ಎಲ್ಲರನ್ನೂ ಸೇರಿಸಿ ಒಂದು ಫೋಟೋ ತೆಗೆದು ಅವ್ರನ್ನ ಮಾತಾಡಿಸ್ಬೇಕು. ಅಷ್ಟೇ ಸಾಕು ಸರ್ ಅವ್ರಿಗೆ, ಇನ್ನೇನು ಕೊಡೋದು ಬೇಕಾಗಿಲ್ಲ. ಇನ್ನೇನು ಒಂದು ಊಟ ತಿಂಡಿ ಅವೆಲ್ಲ ಏನಿಲ್ಲ. ಅವ್ರು ಮಾತಾಡಿಸಿ ಅವ್ರನ್ನ ಮುಟ್ಬಿಟ್ರೆ ಸಾಕು ಸರ್ ಅವ್ರಿಗೆ. ಆ ಕೆಲಸ ನಾನು ಯಾವತ್ತೂ ಕೂಡ ಅವ್ರಿಗೆ ನಾನು ಅಭಿಮಾನಿಗಳಿಗೆ ನಿರಾಸೆ ಮಾಡಲಿಲ್ಲ. ಎಲ್ಲರೂ ಅದೊಂದು ಪ್ರೀತಿ ನನ್ನ ಮೇಲೆ ಅವ್ರಿಗೆಲ್ಲ. ಅದು ಜಾಸ್ತಿ ಬೆಂಗಳೂರಿನವರೇ ಬರೋರು. ಅದು ನನ್ನ ಮೇಲೆ ರಾಜ್ಕುಮಾರ್ಗೆ ಏನು ಪ್ರೀತಿ ತೋರಿಸಿದ್ರು, ಆ ಅರ್ಧದಲ್ಲಿ ಅರ್ಧ ಪ್ರೀತಿ ನನಗೆ ತೋರಿಸೋರು. ಗೋವಿಂದವರು, ಆವಾಗ ಗೋವಿಂದ ನಾನು ಸಾರಾ ಗೋವಿಂದ ಆಗಿರಲಿಲ್ಲ, ಗೋವಿಂದಣ್ಣವರು ಎಲ್ಲನೂ ಕರ್ಕೊಂಡೋಗಿ ತೋರಿಸಿ ಭಾಳ ಖುಷಿ ಮಾಡಿ ಕಳಿಸ್ತಾರೆ.
ಹಾಂ ಒಳ್ಳೆಯವರಪ್ಪ ಹಂಗೆ ಆ ಮುಂದೆ ಹೆಸರು ನಾನು ತೊಗೊಂಡಿದ್ದೆ. ತೊಗೊಳೋದ ಸಂದರ್ಭದಲ್ಲಿ ಏನಾಯಿತು, ಹಿಂಗೆ ನಡೀತಾ ಇತ್ತು. ಇಲ್ಲಿ ನಮ್ಮ ಗ್ರೀನ್ ಹೌಸ್ ವಾಸು ಅಂತ ಇದ್ದಾರೆ, ಅವರು ರಾಜ್ಕುಮಾರ್ ಅವ್ರಿಗೆ ಹತ್ತಿರ ಸಂಬಂಧನೇ, ಈಗಲೂ ಇದ್ದಾರೆ. ಅವರು ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಒಂದು ರೀತಿ ಒಂದು ದೊಡ್ಡ ಉದ್ಯಮಿಯಾಗಿದ್ದಾರೆ. ಛತ್ರಗಳ ಕಟ್ಟಿಸಿದ್ದಾರೆ ಮತ್ತು ಹೋಟ್ಲುಗಳು ಕಟ್ಟಿಸಿದ್ದಾರೆ. ಒಳ್ಳೆ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಅವರು ಈ ಸಣ್ಣ ಪುಟ್ಟ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇತ್ತಲ್ಲ, ಅದಕ್ಕೆಲ್ಲ ಸಲಹೆಗಾರರು ಅವ್ರನ್ನೆಲ್ಲರನ್ನೂ ಕೂಡ ನಿಯಂತ್ರಣ ಮಾಡ್ತಾಯಿದ್ರು ವಾಸು. ಅವ್ರಿಗೆ ಹೀಗೆ ನಡ್ಕೊಳ್ಳಿ, ಹಂಗೆ ನಡ್ಕೊಳ್ಳಿ ಅದಲ್ಲ. ಅದು ಕೇವಲ ಅವಾಗ ಯಾವಕ್ಕೆ ಮಾತ್ರ ಸ್ಥಿಮಿತವಾಗಿತ್ತು ಅಂತ ಹೇಳಿದ್ರೆ, ರಾಜ್ಕುಮಾರ್ ಅಭಿಮಾನಿಗಳ ಸಂಘ ರಾಜ್ಕುಮಾರ್ ಚಿತ್ರ ಬಿಡುಗಡೆ ಆದಾಗ ಒಂದು ಸಂಭ್ರಮ ಆಚರಣೆ ಮಾಡೋದು, ಹೂನಾರ ಹಾಕೋದು, ಹಾಲಾಭಿಷೇಕ ಮಾಡೋದು, ಸ್ಟಾರ್ ಕಟ್ಟೋದು, ಇದಕ್ಕೆ ಮಾತ್ರ ಸೀಮಿತವಾಗಿತ್ತು. ಅದಾದಮೇಲೆ ಮತ್ತೆ ಅವರು ಅಭಿಮಾನ ವ್ಯಕ್ತಪಡಿಸ್ಕೊಂಡು ಅಲ್ಲಿ ಇಲ್ಲಿ ಬಂದಾಗ ರಾಜ್ಕುಮಾರ ನೋಡುವಂಥ ಕೆಲಸ, ಇಷ್ಟೇ ಅದು ಆ ಸಂಘಟನೆ ಇದ್ದಿದ್ದು. ಮತ್ತೆ ಏನೇನು ಇಲ್ಲ, ಇಷ್ಟಕ್ಕೆ ಸ್ಥಿಮಿತವಾಗಿತ್ತು. ಆವಾಗ ಈ ವಾಸು ಎಲ್ಲನೂ ಕರೆದು ಎಲ್ಲನೂ ಕೂರಿಸ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಜನ ಇದ್ದಾರಲ್ಲ ಅಭಿಮಾನಿಗಳು, ಅವರೆಲ್ಲ ಸೇರಿಸ್ಕೊಂಡು ಒಂದು ಸಭೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾಡಿಕೊಂಡು, ಇಲ್ಲ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇದರಲ್ಲಿದೆ ಮೈಸೂರಲ್ಲಿ, ನಾವು ಬೆಂಗಳೂರಿಗೆ ಯಾಕೆ ತಗೊಂಬರ್ಬಾರ್ದು ಅಂತ ಅವರವರು ಮಾತಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ನನ್ನ ಪಾಡಿಗೆ ನಾನು ಚಿತ್ರೀಕರಣದಲ್ಲಿ ನಾನು ಬ್ಯುಸಿಯಾಗಿರ್ತೀನಿ. ಇವರು ಒಂದು ಸಭೆ ಇದನ್ನು ಮಾಡಿಕೊಂಡು ಆ ಒಂದು ಕೇಂದ್ರ ಕಚೇರಿಯನ್ನು ಬೆಂಗಳೂರಲ್ಲೇ ಮಾಡ್ಕೊಳ್ಳೋಣ, ನಮಗೆ ಕೈಗೆಟಕಲ್ಲ, ರಾಮೇಗೌಡರು ಎಲ್ಲೋ ಇರ್ತಾರೆ, ನಾವಿಲ್ಲಿ ಮಾಡ್ತಾಯಿರ್ತೀವಿ, ಅಲ್ಲೋಗಿ ನೋಡಬೇಕು, ಅದು ಕೇಂದ್ರ ಕಚೇರಿ ಬೆಂಗಳೂರಲ್ಲಿದ್ದರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಅವರೇನೋ ಇದು ಮಾಡ್ಕೊಳ್ತಾರೆ. ಅದೇ ಸಂದರ್ಭಕ್ಕೆ ಏನಾಗಿರುತ್ತೆ, ಅವರು ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿದ್ದಂಥ ರಾಮೇಗೌಡರು ಒಂದು ನಗರಸಭೆ ಚುನಾವಣೆ ಬಂದ್ಬಿಡುತ್ತೆ. ಅವ್ರಿಗೂ ಒಂದು ಚೂರು ಹೆಸರು ಇರುತ್ತೆ, ಅಲ್ಲಿ ಸಂಘಟನೆ ಕಟ್ಕೊಂಡಿರ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಸಂಘಟನೆ ಬಲ ಇದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಒಂದು ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾರೆ. ಈ ವಾಸು ವಿಷಯ ಏನು ಅಂದರೆ, ರಾಜ್ಕುಮಾರ್ ಅವರು ಹೇಗೆ ರಾಜಕೀಯದಿಂದ ದೂರ ಇರ್ತಾರೋ ಹಾಗೆ ರಾಜ್ಕುಮಾರ್ ಅಭಿಮಾನಿಗಳು ಕೂಡ ಹಾಗೆ ಇರಬೇಕು ಅಂತ ಇವ್ರ ಆಸೆ. ಕೆಲವ್ರಿಗೆ ರಾಜಕೀಯಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ, ಬೆಳಿಬೇಕಲ್ಲ. ಆ ಸಂದರ್ಭದಲ್ಲಿ ಇವರೇನೋ ಒಂದು ತೀರ್ಮಾನ ತಗೊಂಡು ಅವರು ಎಲೆಕ್ಷನ್ ನಿಂತುಬಿಟ್ರು. ಇದು ರಾಜ್ಕುಮಾರ್ ಉದ್ದೇಶ, ಅಭಿಮಾನಿಗಳ ಉದ್ದೇಶ ಅಲ್ಲ. ಅವ್ರು ನಿಂತಿರೋದ್ರಿಂದ ಅವ್ರನ್ನ ತೆಗೆದುಬಿಟ್ಟು ನಾವು ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಮಾಡಿಕೊಂಡು ಯಾರನ್ನಾದ್ರು ಮಾಡೋಣ, ಇಲ್ಲಿ ಯಾರನ್ನಾದ್ರು ಅಧ್ಯಕ್ಷ ಮಾಡಿಕೊಂಡು ನಾವು ಸಂಘಟನೆ ಮುಂದುವರ್ಸೋಣ ಅನ್ನೋ ಒಂದು ಆಸೆ ಅವ್ರಿಗಿತ್ತು. ಇದೇ ಮೃತ್ಯುಂಜಯ, ಈ ನಮ್ಮ ಶಿವಶಂಕರು, ಇವರೆಲ್ಲರನ್ನೂ ಸೇರಿಸ್ಕೊಂಡು ಆ ಸಂದರ್ಭದಲ್ಲಿ ಇವ್ರಿಗೆಲ್ಲರಿಗೂ ನಾನು ಭಾಳ ಹತ್ತಿರವಾಗಿ ಬಿಟ್ಟಿರ್ತೀನಿ. ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡೋದೆಲ್ಲ ಮಾಡ್ತಾ ಇರ್ತೀನಲ್ಲ, ಅದು ಖುಷಿ ಅವರಿಗೆ. ಅದೇ ಸರಿ, ಇಲ್ಲೊಂದು ಎಲ್ಲ ಮಾತಾಡಿಕೊಂಡು ಎಲ್ಲರೂ ಅಭಿಪ್ರಾಯ ಏನು ಬರುತ್ತೆ, ಇಲ್ಲ ಸರ್, ಇದಕ್ಕೆ ನಮ್ಮ ಸಂಘಕ್ಕೆ ಅಣ್ಣವ್ರ ಥರ ಇದ್ದಾರಲ್ಲ ಗೋವಿಂದವರು, ಅವ್ರನ್ನೇ ಮಾಡ್ಕೊಳ್ಳೋಣ. ಅವರೆಲ್ಲರೂ ಅನ್ಕೋತಾರೆ. ಮೊದಲು ಸಾರಾ ಗೋವಿಂದವ್ರನ್ನ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್, ರಾಜ್ಕುಮಾರ್ ಆಗಾಗ ಭೇಟಿ ಮಾಡಬೇಕು, ಅವ್ರಿಗೊಂದು ಶಕ್ತಿ ಇರುತ್ತೆ ಎಲ್ಲ ಮಾಡೋಣ. ವಾಸುಗೂ ನನ್ನ ಮೇಲೆ ಭಾಳ ಒಂದು ಇದಿರುತ್ತೆ. ನನ್ನ ಸಿನಿಮಾ ಶೂಟಿಂಗಲ್ಲಿ ನನ್ನನ್ನೆಲ್ಲ ನೋಡಿರ್ತಾರೆ, ನಾನು ಯಾವ ಥರ ಕೆಲಸ ಮಾಡ್ತೀನಿ ಎಲ್ಲ ಮಾಡ್ತೀನಿ. ಅವರು ಆವಾಗ ಹೋಗಿ ಶೂಟಿಂಗ್ ಹತ್ರ ಬರೋರೆಲ್ಲ ನೋಡಿರ್ತಾರೆ. ನೋಡಿದಾಗ ಹೌದು ನೀವು ಹೇಳೋದು ಸರಿ, ಸಾರಾ ಗೋವಿಂದವ್ರನ್ನ ಮಾಡೋಣ, ಆದರೆ ಅಮ್ಮವ್ರು ಒಪ್ಕೋಬೇಕಲ್ಲ, ಸಾರಾ ಗೋವಿಂದ ಒಪ್ಕೋಬೇಕಲ್ಲ, ಹೇಗೆ ಗೋವಿಂದವರು ಅಂತ. ಆಗ ಇಲ್ಲ, ನಾವೆಲ್ಲ ಹೋಗಿ ಕೇಳೋಣ ಅವ್ರನ್ನ, ಸಾರಾ ಗೋವಿಂದವ್ರ ಅಂತ. ಸರಿ ಬನ್ನಿ ಒಂದು ದಿವಸ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ಎಲ್ಲ ಬರ್ತಾರೆ. ಬಂದಾಗ ಏನಪ್ಪ ನೀನು ಅಧ್ಯಕ್ಷ ಆಗಬೇಕು ಅಂತಾರೆ ಅಂತ ವಾಸು ನಂಗೆ ಹೇಳ್ತಾರೆ. ಎಲ್ಲಾದರೂ ಉಂಟ ವಾಸು, ನಾನು ಅಧ್ಯಕ್ಷ ಆಗೋದು, ಸಿನಿಮಾ ಶೂಟಿಂಗಲ್ಲಿ ಇರ್ತೀನಿ, ನಾನು ಅಧ್ಯಕ್ಷ ನಾನು ಮಾಡೋದೇನಿದೆ, ಇಲ್ಲ ನನ್ನ ಕೈಲಾಗಲ್ಲ, ನಾನಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಆಮೇಲೆ ಇವರು ನಾನು ಹೇಳಿದ್ಮೇಲೆ ಏನು ಮಾಡಿದ್ರು, ಅಮ್ಮವ್ರ ಹತ್ರ ಹೋದರು, ಪಾರ್ವತಮ್ಮವ್ರ ಹತ್ರ. ಅಮ್ಮ ಈ ಥರ ಸಾರಾ ಗೋವಿಂದವ್ರನ್ನ ರಾಜ್ಕುಮಾರ್ ಅಭಿಮಾನ ಸಂಘ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ, ಅವ್ರನ್ನ ಅಧ್ಯಕ್ಷನ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾವ್ರೆ, ಒಪ್ಪಿಗೆ ಕೊಡಿಯಮ್ಮ ನೀವು ಹೇಳಿ, ಅವ್ರಿಗೆ ಗೋವಿಂದ ಬೇಡ ಅಂತವ್ರೆ ಅಂತ. ಇಲ್ಲ ಕಣ, ಅವ್ನು ಹೇಳೋದು ಸರಿ, ಅವ್ನು ಶೂಟಿಂಗಲ್ಲಿ ಇರ್ತಾನೆ, ಅಲ್ಲಿ ಇಲ್ಲಿ ಇರ್ತಾನೆ, ಅವ್ನು ಇಲ್ಲಿ ಬಂದು
ನಿಮ್ಮ ಜೊತೆ ಕೂತ್ಕೊಂಡು ಇದು ಮಾಡೋಕ್ಕಾಗತ್ತೆ. ಅಣ್ಣ ಎಲ್ಲ ಊಟಿಲ್ಲ ಇಲ್ಲ ಕೆಮ್ಮಣ್ಣುಗಳೆಲ್ಲ ಶೂಟಿಂಗ್ ಅಂದರೆ ವಾರಗಟ್ಟಲೆ ಹೋಗ್ಬಿಡ್ತಾನೆ, ಅವನೆಲ್ಲಿ ಬರ್ತಾನೆ ನಿಮ್ಮ ಜೊತೆ, ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಮ್ಮ ಅಂತ ಅವರು ತುಂಬ ಒತ್ತಾಯ ಮಾಡ್ತಾರೆ ಅಮ್ಮವ್ರಿಗೆ. ಆಮೇಲೆ ಆಯ್ತಪ್ಪ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಏನೋ ಸಂಘದ ಅಧ್ಯಕ್ಷ ಆಗ್ಬೇಕಂತೆ, ಆಗೋ ಕೆಲಸ ಮಾಡು, ಏನೋ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಣ್ಣವ್ರಿಗೆ ವಿಷಯ ಬರಲ್ಲ, ಏನಿದ್ರು ಅಮ್ಮವ್ರೆ. ಆವಾಗ ನಾನು ಹೇಳ್ತೀನಿ, ಅಮ್ಮ ನೀವು ಹೇಳ್ತೀರ, ನಾವು ಅಲ್ಲಿ ಸಂಘಟನೆ ಕಟ್ಟಿ ನಾನು ಎಲ್ಲ ನನಗೆ ಹಾಲು ಹಾಕೋದು, ಸ್ಟಾರ್ ಕಟ್ಟೋದು ಅದೆಲ್ಲ ನನಗೆ ಇಷ್ಟ ಇಲ್ಲಮ್ಮ. ಅದೊಂದು ಭಾಗ, ಅದು ಮಾಡಬೇಕು. ಆದರೆ ಆ ಸಂಘಟನೆ ಒಂದು ಒಬ್ಬ ನಾನು ಇಟ್ಕೊಂಡು ಏನೋ ಒಂದು ದೊಡ್ಡ ಥರದಲ್ಲಿ ಮಾಡಬೇಕಾಗತ್ತಮ್ಮ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವೇ ಏನೋ ಮಾಡಿಸ್ತಾ ಇದ್ದೀರಾ ಅನ್ನೋ ಜನ ಮಾತಾಡ್ಕೋತಾರೆ, ಮಾಧ್ಯಮದವ್ರು ಮಾತಾಡ್ಕೋತಾರೆ, ಇವೆಲ್ಲ ಇರುತ್ತಲ್ವಮ್ಮ ಅಂತ ಹೇಳಿದ್ರೆ, ಅವೆಲ್ಲ ನೋಡ್ಕೊಳ್ಳೋಣ, ನೀನು ಆಗ ಒಪ್ಕೊಳ ಅಂತ ಹೇಳಿದ್ರು. ಸರಿ, ಇವ್ರು ಹೇಳಿದ್ಮೇಲೆ ನನಗಿನ್ನೇನು ಆಯ್ತು, ಒಪ್ಕೊಂಡ್ಮೇಲೆ ಇವರೆಲ್ಲರೂ, ನಾನೇನು ಇನ್ವಾಲ್ವ್ ಆಗಲ್ಲ, ಇವರೆಲ್ಲರೂ ಅವ್ರಿಗೆ ಒಪ್ಪಿಗೆ ಸಿಕ್ತಲ್ಲ, ಇನ್ನು ಮುಂದಿನ ಕಾರ್ಯ ಅವರೇ ರೂಪಿಸ್ತಾರೆ.